ಸುಜನರಂಜಿನಿ ಪಾಲಯ ಮಾಂ. ಕೇಳಿಲ್ಲ? ಮಹಿಷಮರ್ದಿನಿ ಅಹಿತಭಂಜಿನಿ. ಸುಜನರಂಜಿನಿ ಪಾಲಯ ಮಾಂ. ನಾವಿಂದು ಸೇರಿರುವಂಥ ಜಾಗ ನಾರಾಯಣ ಮಂಗಲದ ಕಿನ್ನಿಮಾಣಿ ಕಟ್ಟೆ ಅನ್ನುವಂತಹ ಒಂದು ಜಾಗದಲ್ಲಿ ನಾವೆಲ್ಲ ಇವತ್ತು ದೈವಗಳ ಕೋಲಾರಾಧನೆ ಅಥವಾ ನೇಮೋತ್ಸವ ಇದರ ಅಂಗವಾಗಿ ಸೇರಿರುವಂಥದ್ದು. ಕಾನ ಗ್ರಾಮ ಅನ್ನುವಂಥದ್ದೊಂದು ಗೈಪಾಡಿ ಗ್ರಾಮದ ಒಂದು ಭಾಗ. ಇಲ್ಲಿಯ ಈ ಗ್ರಾಮ ದೇವಾಲಯವಾಗಿ ಕಾನ ಮಠ ಇರುವಂಥದ್ದು ಹಾಗೂ ಈ ಪ್ರದೇಶದಲ್ಲಿ ಧರ್ಮದೈವವಾಗಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು ಕಾನ ಧೂಮಾವತಿಯನ್ನು. ಹಾಗೆ ಇದರ ಜೊತೆಗೆ ನಾಯಿಕಾಪ್ನಲ್ಲಿ ಶಾಸ್ತಾರ ಬನ ಇದೆ. ಇಲ್ಲಿ ಬಲಿವಾಡು ಕೂಟದ ಮೂಲಕವಾಗಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು. ಹಾಗೆ ಈ ಕಿನ್ನಿಮಾಣಿ ಕಟ್ಟೆಯಲ್ಲಿ ಕೋಲ ನಡೆಯುವ ದಿವಸ ಶಾಸ್ತಾರ ವನದಲ್ಲಿ ಶಾಸ್ತಾರನಿಗೂ ಪರಿವಾರ ದೇವರಿಗೂ ಪೂಜಾದಿಗಳನ್ನು ನಡೆಸಿ ವನಭೋಜನವನ್ನು ಪ್ರಸಾದ ಭೋಜನ ರೂಪವಾಗಿ ವನಭೋಜನವನ್ನು ಮಾಡಿಕೊಂಡು ಆ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುವಂಥದ್ದು. ಅದರ ಅಂಗವಾಗಿ ರಾತ್ರಿ ಕಿನ್ನಿಮಾಣಿ ಕಟ್ಟೆಯಲ್ಲಿ ಸಂಧ್ಯಾಕಾಲದಲ್ಲಿ ಮೇಣಮನೆಯಿಂದ ಕಿನ್ನಿಮಾಣಿ, ಪೂಮಾಣಿ, ಅದೇ ರೀತಿ ಅಂಗಣಿತಾಯ, ಬೊಬ್ಬರಿಗ ದೈವಗಳ ಭಂಡಾರ ಬರುವಂಥದ್ದು. ಹಾಗೆ ಕಾನ ಧೂಮಾವತಿಯ ಭಂಡಾರ ನಾಣಿತಿಲು ಭಂಡಾರ ಮನೆಯಿಂದ ಬಂದು ಇಲ್ಲಿ ಆಚರಣೆಗಳನ್ನು ಏನು ನಮ್ಮ ಕಟ್ಟುಕಟ್ಟಳೆ ಇದೆ ಆ ಆಚರಣೆಗಳನ್ನು ಪೂರೈಸಿಕೊಂಡು ನಂತರದಲ್ಲಿ ಕೋಲಾರಾಧನೆಯ ಪ್ರಾರಂಭಿಕ ಹಂತಗಳು ಪ್ರಾರಂಭ ಆಗುವಂಥದ್ದು. ಈಗ ನಾವು ಸ್ವಲ್ಪ ಇದನ್ನು ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಪೂರ ಆಸ್ತಿಕ ಭಕ್ತ ಮಹಾಜನರೆಲ್ಲ ಸೇರಿಕೊಂಡು ಕಾನ ಮಠಕ್ಕೆ ಸಂಬಂಧಿಸಿದಂತಹ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಈ ಪ್ರದೇಶದಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುವಂಥದ್ದು. ಇವತ್ತಿನ ದಿವಸ ಬೆಳಿಗ್ಗೆ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದು ಸಂಧ್ಯಾಕಾಲಕ್ಕೆ ಸಮಾಪ್ತಿ ಆಗಿರುವಂಥದ್ದು. ಅದು ಒಂದು 4 ವರ್ಷಗಳಿಂದ ಈಚೆಗೆ ಚಂದದಲ್ಲಿ ನಡೆದು ಬರುತ್ತಾ ಇದೆ. ನಮ್ಮ ಆದಿತ್ಯ ಫ್ರೆಂಡ್ಸ್ ಕ್ಲಬ್ಬಿನವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಇಂದಿನ ದಿನಕ್ಕೆ ಯಕ್ಷಗಾನ ಕೂಡಲು ಮೇಳದವರದ್ದು ಆಯೋಜಿಸಿದ್ದಾರೆ. ದೇವಿ ಮಹಾತ್ಮೆ ಅನ್ನುವಂಥದ್ದು. ಬಾಲಗೋಕುಲದ ಮಕ್ಕಳಿಂದ ವಿವಿಧ ರೀತಿಯ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ನಮ್ಮ ಧನ್ಯಶ್ರೀ ಅವರಿಂದ ಹರಿಕತೆ ನಡೆಯಿತು. ಹಾಗೆ ಇದೆಲ್ಲ ಈ ಸಾಂಸ್ಕೃತಿಕ ಕಲಾ ವ್ಯವಸ್ಥೆಗಳು ಒಂದು ಹಂತದಲ್ಲಿ ಒಂದು ಕಡೆಯಲ್ಲಿ ನಡೀತಾ ಇರುವಂಥದ್ದು. ಹಾಗೆ ಈ ಭಂಡಾರ ಬರುವಂಥದ್ದು ಮೇಣ ಮನೆಯಿಂದ ತರುವಾಗ ಅದನ್ನು ಸಂಬಂಧಿಸಿದಂಥ ಮನೆಯವರು ಹಾಗೂ ಈ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಭಂಡಾರ ತಂದು ಕಿನ್ನಿಮಾಣಿ ಕಟ್ಟೆಯಲ್ಲಿ ಆ ದೈವದ ಉಪಾಧಿಗಳನ್ನೆಲ್ಲ ಇಟ್ಟು ನಂತರದಲ್ಲಿ ಇಲ್ಲಿಂದ ಎಲ್ಲರೂ ಸೇರಿಕೊಂಡು ಕಾನ ಧೂಮಾವತಿಯ ಭಂಡಾರ ಮನೆಗೆ ಹೋಗಿ ಅಲ್ಲಿ ಭಂಡಾರ ಇಳಿಸುವಂಥದ್ದು. ಭಂಡಾರದ ಪಟ್ಟದ ಆಯುಧವನ್ನು ನಮ್ಮ ಬೆಳ್ಚಪಾಡರು ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ
ಸಿಂಗಾರದೊಂದಿಗೆ ಭಂಡಾರವನ್ನು ಅವರ ನೇತೃತ್ವದಲ್ಲಿ ಕಟ್ಟೆಗೆ ತಂದು ಇಲ್ಲಿ ತೋರಣ ಇದೆ, ಆ ತೋರಣವನ್ನು ಒಪ್ಪಿಸುವುದು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಅದು ನಡೆದು ದರ್ಶನಾದಿಗಳು, ದೈವದ ದರ್ಶನ ಇದೆ, ಅದೆಲ್ಲ ಪೂರ್ತಿಯಾಗಿ ನಂತರದಲ್ಲಿ ನಡೆಯುವಂಥದ್ದು ದೈವಗಳ ತೊಡಂಗಲು ಅಂತ ಹೇಳುವಂಥದ್ದು. ಅದೆಲ್ಲ ಈ ಒಂದು ವಿಡಿಯೋ ಚಿತ್ರೀಕರಣದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದೆಲ್ಲ ಕಾಲಕ್ಕೆ ಎಲ್ಲ ಭಜಕರಿಗೆ ಒಂದು ಚುಟುಕಾಗಿ ತಲುಪಿಸುವಂಥ ಒಂದು ವ್ಯವಸ್ಥೆ ಈ ಸಮರಸ ಚಾನೆಲ್ ಮೂಲಕವಾಗಿ ಸಾಧ್ಯ ಆಗುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಷಯ. ಹಾಗೆ ಮುಂದಿನ ವ್ಯವಸ್ಥೆಯಲ್ಲಿ ನಮಗೆ ಪ್ರಾತಃ ಕಾಲದಲ್ಲಿ ಪೂಮಾಣಿ ಕಿನ್ನಿಮಾಣಿಗಳಿಗೆ ಕೋಲ, ದೈವಗಳಿಗೆ ಕೋಲ, ಹಾಗೆ ಅಂಗಣಿ ತಾಯೊಬ್ಬರಿಗೆ ನೀವು ಕೋಲ. ಇಲ್ಲಿ ಹೇಳುವಾಗ ನಾವು ಒಂದು ಕಮ್ಮಿ 40 ಭೂತ ಅಂತ ಹೇಳ್ತೇವೆ. ಹಾಗೆ ನಾರಾಯಣ ಮಾಣಿ, ದೆಯ್ಯಾರು ಇತ್ಯಾದಿ ಕೋಲಗಳನ್ನು ಇಲ್ಲಿ ನಾವು ಆರಾಧಿಸುವಂಥದ್ದು. ಹಾಗೆ ಹಲವು ದೈವಗಳಿಗೆ ವನಶಾಸ್ತಾರನ ಪೂಜಾ ಸಮಯದಲ್ಲಿ ಪೂಜೆ, ತಂಬಿಲ ಇತ್ಯಾದಿಗಳ ಸಂಕಲ್ಪದಲ್ಲಿ ಅಲ್ಲಿ ಆರಾಧನೆ ನಡೆಯುವಂಥದ್ದು. ಹಾಗೆ ಈ ನೇಮಗಳು ಕಳೆದ ನಂತರ ಒಂದು ಸಣ್ಣ ವಿರಾಮದ ನಂತರದಲ್ಲಿ ಧೂಮಾವತಿಯ ಕೋಲಾರಾಧನೆ ನಡೆಯುತ್ತದೆ. ಇದೆಲ್ಲ ಪ್ರಾತಃ ಕಾಲ ನಂತರದ ಕಾರ್ಯಕ್ರಮಗಳು.
ದೀಪಂ ಜ್ಯೋತಿ ನಮೋಸ್ತುತೆ. ಇರುವ ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲ ನೃತ್ಯ ತೆಂಬೇದ ಬಾಕ್ಯಾಡ್ ಎಂಬ ಜಾನಪದ ನೃತ್ಯದೊಂದಿಗೆ ನಿಮ್ಮ ಮುಂದೆ ಬಾಕ್ಯಾಡ್ ಗುಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡ್ ಗುಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗುಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗುಬ್ಬುಗೆ ಚೆಂದದ ಗುಪ್ಪುನು ಬಾಕ್ಯಾಡೇದಂತಿಗ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಜವನೇರೆ ಕೈಟುಂಡು